ನಾಯಕರೇನ್ ಮನವೊಲಿಸಿ ಅಂತಾರೆ ನಾಮಿನೇಷನ್ ತಗೊಳಿಲ್ರಿ. ನಾನು ಮೊನ್ನೆ ದಿನ ಆಕಾಂಕ್ಷಿ ಅಭ್ಯರ್ಥಿ ಅಂತ ಹೇಳಿ ಅವ್ರ ನಾಮಪತ್ರ ಸಲ್ಲಿಸಿದ್ದೆ. ಮತ್ತು ಕೊನೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ನಿಮ್ಮ ನಾಯಕರು ನಿಮ್ಮ ನಾಯಕರಾಗಲಿ ಯಾರಾಗ್ಲಿ ಮುಖಂಡರಾಗ್ಲಿ ಅಧ್ಯಕ್ಷರಾಗ್ಲಿ ಯಾರು ಇಲ್ಲಿವರೆಗೂ ನಮ್ಮ ಕಡೆ ಮಾತಾಡ್ಸಿಲ್ಲ. ಒಬ್ರು ಮುಖಂಡರು ಕೇಳಿದ್ರು, ಅವ್ರು ಹೇಳಿದ್ರು ಇಲ್ಲ ಮಾತಾಡೋದಂತ ಮಾತಾಡಿ ತೋರ್ಸ್ತಾರೆ ಅಂತ ಹೇಳಿ ಅವ್ರನ್ನ ಬರಕ್ ಹೇಳಿದ್ರೆ ನಾನೇನು ಬರೋದಿಲ್ಲ. ಮುಂದಿನ ಮಾಡಿ ನಾನು ಸೋಮವಾರ ಮತ್ತ ಪಕ್ಷೇತರ ನಾಮಿನೇಷನ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನೋಡ್ಕೊಂಡು ನನಗೆ ಏನ್ ತಿಳ್ಸಿದ ನನ್ನೆಲ್ಲ ಗೆಳೆಯರಿಗೆ ಆಪ್ತ ಮಿತ್ರರಿಗೆ ನಮ್ಮ ಸೋದರಿಗೆ ಮಾತಾಡ್ಕೊಂಡು ನಮ್ಮ ಮುಂದಿನ ತೀರ್ಮಾನ ಅಂತ ಹೇಳಿದ್ವಿ. ಕಾಂಗ್ರೆಸ್ ಲೀಡರ್ ಮತ್ತೆ ನಾಳೆ ಸಿಎಂ ಅವ್ರ ಮನವೊಲಿಸುವಂತಂದ್ರೆ ಗಮನಕ್ಕೆ ತಂದಿಲ್ಲ. ಮೊದಲನೇ ಮಾತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿಲ್ಲ, ಅಧ್ಯಕ್ಷರ ಗಮನಕ್ಕೂ ತಂದಿಲ್ಲ. ನಮ್ಮ ಹೆಸರು ಅರ್ಜಿ ಕೊಟ್ಟಿನಿ, ಅರ್ಜಿನೇ ಅವ್ರ ಚರ್ಚೆ ಇಲ್ಲ. ಮೊದಲನೇದಾಗಿ ಜಿಲ್ಲಾಧ್ಯಕ್ಷರಿಗೆ ಎಐಸಿಸಿ ಕಾರ್ಯದರ್ಶಿ ಪಳನಿಯಪ್ಪನವ್ರಿಗೆ ನಾವು ಅರ್ಜಿ ಪತ್ರ ಕೊಟ್ಟು ಅರ್ಜಿ ಪತ್ರನ ಚರ್ಚೆ ಇಲ್ಲ ಅವ್ರಿಗೆ. ನಾನು ಎರಡೇ ಹೆಸರು ಸೂಚಿ ಅಂತ ಸ್ಪಷ್ಟವಾಗಿ ಹೇಳ್ತೇನೆ. ಯಾವ ತರ ಅಂದ್ರೆ ನಾನು ಕಳಿಕನಾಗಿದ್ದು ಇಲ್ಲೇ ಹುಟ್ಟಿ ಬೆಳೆದಿಂದ ಎಲ್ಲ ಜನಸಾಮಾನ್ಯ ಜೊತೆ ಬೆಳೆಸಿದೀವಿ. ಎಲ್ಲ ಸಮಾಜ ವರ್ಗದ ಜೊತೆ ಒಂದು ಕೂಲಿ ಕಾರಣ ಹಿಡ್ಕೊಂಡು ಶ್ರೀಮಂತ ವರ್ಗದ ಜೊತೆ ಎಲ್ಲಾ ಜನರ ಜೊತೆ ಜಾನಭಾವ ಸಂಬಂಧ ಇದೆ. ಮತ್ತು ಕೆಲಸ ಮಾಡ್ತಾ ಬಂದಿದ್ದೀವಿ, ಜನಸೇವೆ ಮಾಡ್ತಾ ಬಂದಿದ್ದೀವಿ, ಪಕ್ಷದ ಅಡಿಯೊಳಗೂ ಮಾಡಿದ್ದೀವಿ, ಸಾರ್ವಜನಿಕ ಕೆಲಸನೂ ಮಾಡಿದ್ವಿ. ಆ ಒಂದು ನಂಬಿಕೆ ಬರೋದ್ರಲ್ಲಿ ನಾನು ಪಕ್ಷೇತರಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೊಡ್ತೀವಿ ಅಂತ ಪಕ್ಷದ ವಿರುದ್ಧ ಕೊಡ್ತೀವಿ. ಪಕ್ಷದ ಮುಖಂಡರು ಹೇಳಿದ್ರೆ ನೀವು ಕೇಳಿಲ್ಲ ಅಂದ್ರೆ ಅವ್ರು ಇನ್ನೂ ಯಾರು ಪಕ್ಷದ ಮುಖಂಡರಾಗ್ಲಿ ಅಧ್ಯಕ್ಷ ಯಾರು ಮಾತಾಡ್ತಿಲ್ಲ. ಇಲ್ಲ, ಏನು ಮಾಹಿತಿ ಕೊಟ್ಟಿಲ್ಲ. ನಿಮ್ಗೆ ಹೇಳಿದಾರೆ, ನನಗೆ ಹೇಳ್ಬೇಕಲ್ಲ. ನಾನು ಅಭ್ಯರ್ಥಿ ಆಕಾಂಕ್ಷಿ ಅಂತ ಅಂದಾಗ ಕೊಡುವಾಗ ಹೇಳಿ ನಾವು ಇಲ್ಲ, ಯಾವ್ದು ರೀತಿ ಹೇಳಿಲ್ಲ. ಸುಳ್ಳು, ತಪ್ಪಿದೆ, ಯಾವ್ದು ಹೇಳಿಲ್ಲ. ನಾ ಹೇಳಿದ್ರೆ ನಿಮ್ಗೆ ಸ್ಪಷ್ಟಪಡಿಸ್ತೀನಿ. ಈಗ ಇನ್ಮೇಲೆ ನಿಮ್ಮ ನಾಮಪತ್ರ ವಾಪಸ್ ಮುಂದೆ ಮುಖ್ಯಮಂತ್ರಿಗಳು ಯಾರು ಮುಖಾಂತರ ಕಳಿಸಿ ಮಾತಾಡ್ತಾರೋ ಮನವೊಲಿಸುವಂತ ಮಾಡ್ತಾರೋ ಅದ ನಂತರ ಚರ್ಚೆ ಇಲ್ಲ. ಹಂಗಂತ ಏನಿಲ್ಲ, ಮಾತಾಡ್ತೀವಿ ಅಂತ ಅನ್ನೋರು ಯಾರು ಕರೆದು ಮಾತಾಡಿದ್ರೆ ಅದ್ರ ಬಗ್ಗೆ ಮುಂದಿನ ನನ್ನ ವಿಚಾರ ನೋಡಿ ತಿಳಿಸ್ತೀನಿ. ಬೇಡಿಕೆ ಏನ್ ಹೇಳ್ತೀನಿ, ಯಾವ್ದು ಬೇಡಿಕೆ ಇರಂಗಿಲ್ಲ. ಮೊದಲು ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಬೇಡಿಕೆ ಯಾವ್ದು ಇಲ್ಲ. ಬೇಡಿಕೆ ಅಂತ ಅಲ್ಲ ಪ್ರಶ್ನೆ. ನಾವು ಪಕ್ಷಕ್ಕೆ ದುಡ್ದೀವಿ, ನಮ್ಮನ್ನು ಪರಿಗಣಿಸ್ರಿ, ನಮಗೂ ಅವಕಾಶ ಕೊಡ್ರಿ ಅಂತ ಕೇಳಿದೀವಿ. ಮತ್ತ ಈಗ 30 ಅವ್ರು ಗುರುತಿಸಿಲ್ಲ ಮತ್ತ ಅವ್ರು ಅವಕಾಶ ಕೊಡುದಂದ್ರೆ ಎಷ್ಟು ವರ್ಷ ದುಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಕೊಡ್ತೀವಿ. ಕಾರ್ಯಕರ್ತರಿಗೆ ಯಾವಾಗ ವಿಧಾನಸಭೆಗೆ ನೀವು ಆರಿಸಿ ಕಳಿಸುವಂತ ವ್ಯವಸ್ಥೆ ಮಾಡ್ತೀರಿ, ಅದು ಯಾವಾಗ ಮಾಡ್ತೀವಿ? ಬರೀ ಪತ್ರಿಕೆ ಮಾಧ್ಯಮಿಗೆ ಅಷ್ಟ ಸೀಮಿತ ಆದ್ರೆ ಅದ್ರ ನಿಜ ಕಾರ್ಯರೂಪಕ್ಕೆ ಬರ್ಬೇಕಲ್ಲ. ಮತ್ತು ನೀವು ನಿಮ್ಮ ಮಕ್ಕಳು ನಿಮ್ ಕುಟುಂಬ ಕಷ್ಟ ಅದು ಅಧಿಕಾರ ಸೀಮಿತ ಆದ್ರೆ ನಮ್ಗೆ ಯಾರು ಹೌದೌದು. ಓಕೆ, ನಮಸ್ಕಾರ, ಧನ್ಯವಾದ. ನಾನು ಇನ್ನೊಂದು ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ನನ್ನ ಒಂದು ನಿರ್ಧಾರ ಜೊತೆ ತಮ್ಮ ಸಲಹೆ ಮಾರ್ಗದರ್ಶನ ಮತ್ತು ನಾನು ಸಹಕಾರ ಇದ್ದಿರ್ತೀನಿ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ.